ವರ್ತೂರಿನಲ್ಲಿ ರಸ್ತೆ ಗುಂಡಿಗೆ ಸಾಲು ಸಾಲು ಅವಘಡಗಳು ಸಂಭವಿಸ್ತಾನೆ ಇದೆ. ಸಾಲು ಸಾಲು ರಸ್ತೆ ಗುಂಡಿಗೆ ಅವಘಡಗಳು ಸಂಭವಿಸ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಮೃತ್ಯು ಗುಂಡಿಗಳಿದೆ. ತಿಂಗಳಿಗೊಂದು ಅಪಘಾತ ಆಗುತ್ತೆ. ಜನ ರೋಸ್ ಹೋಗಿದ್ದಾರೆ. ಒಂದು ಅರ್ಧ ಕಿಲೋಮೀಟರ್ ದಾಟೋದಕ್ಕೆ ಗಂಟೆ ಗಟ್ಟಲೆ ಬೇಕಾಗುತ್ತೆ. ಧೂಳಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ. ಗುಂಡಿಯಲ್ಲಿ ಅದನ್ನ ತಪ್ಸಕ್ ಹೋಗಿ ಹಿಂದೆಯಿಂದನೂ ಮುಂದೆಯಿಂದನೂ ಯಾರೋ ಬಂದು ಗುದ್ದುತ್ತಾರೆ ಅಥವಾ ಸ್ಕಿಡ್ ಆಗಿ ಗಾಡಿ ಬೀಳುತ್ತೆ, ಪ್ರಾಣ ಹೋಗುತ್ತೆ, ಕೈಕಾಲು ಮುರಿಯುತ್ತೆ. ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಬೆಂಗಳೂರಿನ ಹೊರಭಾಗದಲ್ಲಂತೂ ರಸ್ತೆ ಗುಂಡಿಗಳ ಪರಿಸ್ಥಿತಿಯನ್ನ ಕೇಳೋರಿಲ್ಲ. ಉದಾಹರಣೆಗೆ ನಾನೀಗ ಬೆಂಗಳೂರಿನ ವರ್ತೂರು ರಸ್ತೆಯ ಭಾಗದಲ್ಲಿದ್ದೀನಿ. ನೀವು ನೋಡಬಹುದು ಯಾವ ರೀತಿಯಾಗಿ ರಸ್ತೆ ಗುಂಡಿಗಳು ರಸ್ತೆಯಲ್ಲಿ ಬಿದ್ದಿದೆ ಅಂತ ಹೇಳಿ. ಕಳೆದ 15 ವರ್ಷಗಳಿಂದನೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ಅಂದ್ರೆ ವರ್ತೂರಿನಿಂದ ಕಾಡುಗೋಡಿ ಇರ್ಬೋದು, ಆ ಕಡೆ ಭಾಗದಿಂದ ವೈಟ್ ಫೀಲ್ಡ್ ಇರ್ಬೋದು, ಹೀಗೆ ದೊಮ್ಮಸಂದ್ರ ಇರ್ಬೋದು, ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ರಸ್ತೆಯ ಸವಾರರು ಇವತ್ತು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಒಂದು ರಸ್ತೆಯಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ. ಶಾಲಾ ಬಸ್ಗಳು ಕೂಡ ಈ ಒಂದು ರಸ್ತೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಶಾಲಾ ಬಸ್ಗಳು ಓಡಾಡುತ್ತೆ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಆಗಿದೆ. 2 ರಸ್ತೆಗಳನ್ನು ನೋಡ್ತಾ ಇದ್ದೀರಾ. ಒಂದ್ ಸೈಡ್ ರಸ್ತೆ ಇದು ಗುಂಜೂರಿಗೆ, ದೊಮ್ಸಂದ್ರಕ್ಕೆ, ಸರ್ಜಾಪುರಕ್ಕೆ, ಅತ್ತಿಬೆಲಕ್ಕೆ ಕನೆಕ್ಟ್ ಮಾಡುವಂತಹ ರಸ್ತೆ. ಪಕ್ಕದ್ದು ಅದೇನ್ ಬಸ್ ಹೋಗ್ತಾ ಇದೆ ಆ ಕಡೆ ಹೋದ್ರೆ ವೈಟ್ ಫೀಲ್ಡ್ಗೆ ಹೋಗುತ್ತೆ, ಕಾಡುಗೋಡಿ, ಬೆಂಗಳೂರು ಸೌತ್ಗೆ ಕನೆಕ್ಟ್ ಆಗುವಂತಹ ರಸ್ತೆ. ನಿತ್ಯ ಇದೇ ರೀತಿಯಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗುವಂಥದ್ದು. ಯಾಕಂತ ಹೇಳಿದ್ರೆ ರಸ್ತೆ ಸರಿ ಇಲ್ಲ. ಯಾವ ರೀತಿಯಾಗಿ ರಸ್ತೆ ಇದೆ ಅಂತ ನೀವು ನೋಡಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳುವಂತಹ ಸರ್ಕಾರಕ್ಕೆ ವರ್ತೂರು ಭಾಗ, ಬೇರೆ ಬೇರೆ ಭಾಗಗಳಲ್ಲಿ ರಸ್ತೆಯ ಪರಿಸ್ಥಿತಿಯನ್ನ ಸರಿ ಮಾಡುವಂತಹ ಇಂಟ್ರೆಸ್ಟೇ ಇಲ್ಲ. ಹೀಗಾಗಿ ಇಲ್ಲಿರುವಂತಹ ವಾಹನ ಸವಾರರು ಪ್ರತಿನಿತ್ಯ ಸರ್ಕಾರಕ್ಕೆ ಬೈಕೊಂಡೇ ಓಡಾಡಬೇಕಾದಂತಹ ಪರಿಸ್ಥಿತಿ. ಒಂದ್ ಕಡೆ ರಸ್ತೆ ಗುಂಡಿ, ಮತ್ತೊಂದ್ ಕಡೆ ಧೂಳಿನಿಂದನೂ ಕೂಡ ಆರೋಗ್ಯದ ಸಮಸ್ಯೆ ಸಾಕಷ್ಟು ಕಂಡು ಬರ್ತಾ ಇದೆ. ಇಲ್ಲಿರುವಂತಹ ಶಾಸಕರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ನಿತ್ಯ ರಸ್ತೆ ಗುಂಡಿಗಳಲ್ಲಿ ಸೇರ್ಕೊಂಡು ಒದ್ದಾಡ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ಇವತ್ತು ಇರುವಂತದ್ದು. ಟ್ರಾಫಿಕ್ ಪೊಲೀಸರು ಅಲ್ಲಿ ಇತ್ಕೊಂಡು ಟ್ರಾಫಿಕ್ ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿನಿತ್ಯ ಇಲ್ಲಿ ಪ್ರತಿ ಕ್ಷಣನೂ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ. ಬೆಳಿಗ್ಗೆ ಮಕ್ಕಳು ಶಾಲೆಗೆ ಹೋಗ್ಬೇಕಂತ ಹೇಳಿದ್ರೆ ಆಗ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗುವಂಥದ್ದು, ಧೂಳು ಹೋಗುವಂಥದ್ದು, ಈ ರೀತಿಯ ಪ್ರಾಬ್ಲಮ್ ಅನ್ನ ಅನುಭವಿಸ್ಕೊಂಡೇ ಬರ್ತಾ ಇದ್ದಾರೆ. 15 ವರ್ಷದ ಹಿಂದೆ ಗ್ರಾಮ ಪಂಚಾಯತಿಗೆ ವರ್ತೂರು ಸೇರಿತ್ತು. ಆಗ ಒಂದಿಷ್ಟು ಕೆಲಸಗಳ ಆಗ್ತಾ ಇತ್ತು. ಆದ್ರೆ ಯಾವಾಗ BBMP ಲಿಮಿಟ್ಸ್ಗೆ ಬಂತು, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬಂದಿದೆ. ಇಲ್ಲಿ ಇರುವಂತಹ ಅಧಿಕಾರಿಗಳು, ಇಲ್ಲಿರುವಂತಹ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಜನ ತಾನೇ ಓಡಾಡೋದು, ನಾವು ಓಡಾಡ್ಬೇಕಾದ್ರೆ ನೋಡೋಣ ಅನ್ನೋ ರೀತಿಯಲ್ಲಿ ಅವರ ವರ್ತನೆ ಇದೆ. ಹೀಗಾಗಿ ವರ್ತೂರು ಭಾಗದಲ್ಲಿರುವಂತಹ ರಸ್ತೆ ಗುಂಡಿಗಳಿಂದ ಸ್ಥಳೀಯರು ಕಂಗೆಟ್ಟು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 2 ವೀಲರ್ಸ್ ಅವರು ಬಹಳಷ್ಟು ಜನ ಈ ಜಾಗದಲ್ಲಿ ಅಲ್ಲಿಂದ ಎಲ್ಲಿ KK ಕಾನ್ವೆಂಟ್ ಹತ್ರದಿಂದ ನಮ್ಮ ಕೆರೆ ಕಟ್ಟೆವರೆಗೂ ಎಷ್ಟು ಜನ ದಿವಸಕ್ಕೆ ಬೀಳ್ತಾರೆ ಗೊತ್ತಿಲ್ಲ. ದಟ್ಟು ಹೆಣ್ಣುಮಕ್ಕಳು ಮಕ್ಕಳನ್ನ ಶಾಲೆ ಕರ್ಕೊಂಡು ಹೋಗೋದಕ್ಕೆ ಅಂತ ಬೆಳಗ್ಗೆ ಹೋಗ್ತಾರೆ. ಅವ್ರು ಅಲ್ಲಲ್ಲಿ ಆಗಾಗ್ಗೆ ಬಿದ್ದೋಗ್ತಾರೆ, ಲಾರಿಗಳಿಗೆ ಕೆಳಗೆ ಸಿಕ್ಕಾಕೋತಾರೆ. ಅದು ಈ ಪೊಲೀಸ್ನವರು ಅದನ್ನು ಆಚೆಗೆ ತರ್ತಾನೆ ಇಲ್ಲ. ಸುಮ್ಮನೆ ಬರ್ತಾರೆ, ನೋಡ್ತಾರೆ, ಆಂಬ್ಯುಲೆನ್ಸಲ್ಲಿ ಹಾಕ್ತಾರೆ, ಕಳಿಸ್ತಾರೆ, ಹೋಯ್ತು, ಮುಗೀತು. ಅವ್ರು ಎಲ್ಲೆಲ್ಲೋರು. ತುಂಬಾ ಕಷ್ಟ ಇದೆ ಮೇಡಮ್, ಕುತ್ಕೊಳಕ್ಕಾಗಲ್ಲ. ಹೆವಿ ಡಸ್ಟ್ ಅಲರ್ಜಿ ಕಾಯಿಲೆಗಳು ಶುರು ಆಗ್ತಾ ಇದೆ. ಮತ್ತೆ ಒಂದೊಂದು ಗುಂಡಿನೂ ಹಳ್ಳ ಗುಂಡಿ ಇಷ್ಟಿಷ್ಟು ಅಗಲ ಇದೆ. ಎವ್ರಿ ಡೇ ಆಕ್ಸಿಡೆಂಟ್ಸ್, ಎವ್ರಿ ಡೇ 2 ವೀಲರಲ್ಲಿ ಎಷ್ಟೋ ಜನ ಬೀಳ್ತಾರೆ. ಮಳೆ ಬಿದ್ರೆ ಅಂತೂ ಇನ್ನೂ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಆ ರಸ್ತೆ ನೋಡಿ ಏನ್ ಇದ್ರಲ್ಲಿದೆ ಪರಿಸ್ಥಿತಿ. ಧೂಳಂತೂ ಜನದ ಓಡಾಡಕ್ಕೆ ಹಿಂಗ್ ಇಟ್ಕೊಂಡು ಓಡಾಡ್ತಾರೆ. ಮಾಸ್ಕ್ ಹಾಕಿದ್ರು ಎಷ್ಟಂತ. ತುಂಬಾ ಚೆನ್ನಾಗಿದೆ ನೋಡಿ, ಹೆಂಗೆ ಕಾಣ್ತಾ ಇದೆ. ಸೂಪರ್ ರೋಡು. ತುಂಬಾ ಕಷ್ಟ ಆಗ್ತಾ ಇದೆ ಮೇಡಮ್, ಏನ್ ಮಾಡೋಕ್ಕಾಗುತ್ತೆ. ಬ್ರ್ಯಾಂಡ್ ಬೆಂಗಳೂರು ಅನ್ನುತ್ತೆ ಸರ್ಕಾರ ಮಾತಿಗೆ ಮುಂಚೆ. ಈಗ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸ್ಕಿಡ್ ಆಗುತ್ತೆ ಮೇಡಮ್, ನೋಡಿ ಇಲ್ಲೇ ನೋಡಿ, ಕ್ಯಾಮ್ರಾ ತೋರಿಸಿರ್ಲಿ, ಎಲ್ಲ ಸ್ಕಿಡ್ ಆಗುತ್ತೆ, ಗಾಡಿ ಎಲ್ಲ ಹಾಲು ಹೋಗ್ತಾ ಇದೆ. ತುಂಬಾ ರಸ್ತೆ ಗುಂಡಿಗಳ ಪರಿಸ್ಥಿತಿಯನ್ನ ಕೇಳೋರಿಲ್ಲ. ಉದಾಹರಣೆಗೆ ನಾನೀಗ ಬೆಂಗಳೂರಿನ ವರ್ತೂರು ರಸ್ತೆಯ ಭಾಗದಲ್ಲಿದ್ದೀನಿ. ನೀವು ನೋಡಬಹುದು ಯಾವ ರೀತಿಯಾಗಿ ರಸ್ತೆ ಗುಂಡಿಗಳು ರಸ್ತೆಯಲ್ಲಿ ಬಿದ್ದಿದೆ ಅಂತ ಹೇಳಿ. ಕಳೆದ 15 ವರ್ಷಗಳಿಂದನೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ಅಂದ್ರೆ ವರ್ತೂರಿನಿಂದ ಕಾಡುಗೋಡಿ ಇರ್ಬೋದು, ಆ ಕಡೆ ಭಾಗದಿಂದ ವೈಟ್ ಫೀಲ್ಡ್ ಇರ್ಬೋದು, ಹೀಗೆ ದೊಮ್ಮಸಂದ್ರ ಇರ್ಬೋದು, ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ರಸ್ತೆಯ ಸವಾರರು ಇವತ್ತು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಒಂದು ರಸ್ತೆಯಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ
ಹೇಳಿದ್ರೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ. ಶಾಲಾ ಬಸ್ಗಳು ಕೂಡ ಈ ಒಂದು ರಸ್ತೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಶಾಲಾ ಬಸ್ಗಳು ಓಡಾಡುತ್ತೆ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಆಗಿದೆ. ಎರಡು ರಸ್ತೆಗಳನ್ನು ನೋಡ್ತಾ ಇದ್ದೀರಾ. ಒಂದ್ ಸೈಡ್ ರಸ್ತೆ ಇದು ಗುಂಜೂರಿಗೆ, ದೊಮ್ಸಂದ್ರಕ್ಕೆ, ಸರ್ಜಾಪುರಕ್ಕೆ, ಅತ್ತಿಬೆಲಕ್ಕೆ ಕನೆಕ್ಟ್ ಮಾಡುವಂತಹ ರಸ್ತೆ. ಪಕ್ಕದ್ದು ಅದೇನ್ ಬಸ್ ಹೋಗ್ತಾ ಇದೆ ಆ ಕಡೆ ಹೋದ್ರೆ ವೈಟ್ ಫೀಲ್ಡ್ಗೆ ಹೋಗುತ್ತೆ, ಕಾಡುಗೋಡಿ, ಬೆಂಗಳೂರು ಸೌತ್ಗೆ ಕನೆಕ್ಟ್ ಆಗುವಂತಹ ರಸ್ತೆ. ನಿತ್ಯ ಇದೇ ರೀತಿಯಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗುವಂಥದ್ದು. ಯಾಕಂತ ಹೇಳಿದ್ರೆ ರಸ್ತೆ ಸರಿ ಇಲ್ಲ. ಯಾವ ರೀತಿಯಾಗಿ ರಸ್ತೆ ಇದೆ ಅಂತ ನೀವು ನೋಡಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳುವಂತಹ ಸರ್ಕಾರಕ್ಕೆ ವರ್ತೂರು ಭಾಗ, ಬೇರೆ ಬೇರೆ ಭಾಗಗಳಲ್ಲಿ ರಸ್ತೆಯ ಪರಿಸ್ಥಿತಿಯನ್ನ ಸರಿ ಮಾಡುವಂತಹ ಇಂಟ್ರೆಸ್ಟೇ ಇಲ್ಲ. ಹೀಗಾಗಿ ಇಲ್ಲಿರುವಂತಹ ವಾಹನ ಸವಾರರು ಪ್ರತಿನಿತ್ಯ ಸರ್ಕಾರಕ್ಕೆ ಬೈಕೊಂಡೇ ಓಡಾಡಬೇಕಾದಂತಹ ಪರಿಸ್ಥಿತಿ. ಒಂದ್ ಕಡೆ ರಸ್ತೆ ಗುಂಡಿ, ಮತ್ತೊಂದ್ ಕಡೆ ಧೂಳಿನಿಂದನೂ ಕೂಡ ಆರೋಗ್ಯದ ಸಮಸ್ಯೆ ಸಾಕಷ್ಟು ಕಂಡು ಬರ್ತಾ ಇದೆ. ಇಲ್ಲಿರುವಂತಹ ಶಾಸಕರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ನಿತ್ಯ ರಸ್ತೆ ಗುಂಡಿಗಳಲ್ಲಿ ಸೇರ್ಕೊಂಡು ಒದ್ದಾಡ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ಇವತ್ತು ಇರುವಂತದ್ದು. ಟ್ರಾಫಿಕ್ ಪೊಲೀಸರು ಅಲ್ಲಿ ಇತ್ಕೊಂಡು ಟ್ರಾಫಿಕ್ ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿನಿತ್ಯ ಇಲ್ಲಿ ಪ್ರತಿ ಕ್ಷಣನೂ ಕೂಡ ಟ್ರಾಫಿಕ್ ಜಾಮ್ ಆಗುತ್ತೆ. ಬೆಳಿಗ್ಗೆ ಮಕ್ಕಳು ಶಾಲೆಗೆ ಹೋಗ್ಬೇಕಂತ ಹೇಳಿದ್ರೆ ಆಗ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗುವಂಥದ್ದು, ಧೂಳು ಹೋಗುವಂಥದ್ದು, ಈ ರೀತಿಯ ಪ್ರಾಬ್ಲಮ್ ಅನ್ನ ಅನುಭವಿಸ್ಕೊಂಡೇ ಬರ್ತಾ ಇದ್ದಾರೆ. 15 ವರ್ಷದ ಹಿಂದೆ ಗ್ರಾಮ ಪಂಚಾಯತಿಗೆ ವರ್ತೂರು ಸೇರಿತ್ತು. ಆಗ ಒಂದಿಷ್ಟು ಕೆಲಸಗಳ ಆಗ್ತಾ ಇತ್ತು. ಆದ್ರೆ ಯಾವಾಗ BBMP ಲಿಮಿಟ್ಸ್ ಬಂತು, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬಂದಿದೆ. ಇಲ್ಲಿ ಇರುವಂತಹ ಅಧಿಕಾರಿಗಳು, ಇಲ್ಲಿರುವಂತಹ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಜನ ತಾನೇ ಓಡಾಡೋದು, ನಾವು ಓಡಾಡ್ಬೇಕಾದ್ರೆ ನೋಡೋಣ ಅನ್ನೋ ರೀತಿಯಲ್ಲಿ ಅವರ ವರ್ತನೆ ಇದೆ. ಹೀಗಾಗಿ ವರ್ತೂರು ಭಾಗದಲ್ಲಿರುವಂತಹ ರಸ್ತೆ ಗುಂಡಿಗಳಿಂದ ಸ್ಥಳೀಯರು ಕಂಗೆಟ್ಟು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 2 ವೀಲರ್ಸ್ ಅವರು ಬಹಳಷ್ಟು ಜನ ಈ ಜಾಗದಲ್ಲಿ ಅಲ್ಲಿಂದ ಎಲ್ಲಿ KK ಕಾನ್ವೆಂಟ್ ಹತ್ರದಿಂದ ನಮ್ಮ ಕೆರೆ ಕಟ್ಟೆವರೆಗೂ ಎಷ್ಟು ಜನ ದಿವಸಕ್ಕೆ ಬೀಳ್ತಾರೆ ಗೊತ್ತಿಲ್ಲ. ದಟ್ಟು ಹೆಣ್ಣುಮಕ್ಕಳು ಮಕ್ಕಳನ್ನ ಶಾಲೆ ಕರ್ಕೊಂಡು ಹೋಗೋದಕ್ಕೆ ಅಂತ ಬೆಳಗ್ಗೆ ಹೋಗ್ತಾರೆ. ಅವ್ರು ಅಲ್ಲಲ್ಲಿ ಆಗಾಗ್ಗೆ ಬಿದ್ದೋಗ್ತಾರೆ, ಲಾರಿಗಳಿಗೆ ಕೆಳಗೆ ಸಿಕ್ಕಾಕೋತಾರೆ. ಅದು ಈ ಪೊಲೀಸ್ನವರು ಅದನ್ನು ಆಚೆಗೆ ತರ್ತಾನೆ ಇಲ್ಲ. ಸುಮ್ಮನೆ ಬರ್ತಾರೆ, ನೋಡ್ತಾರೆ, ಆಂಬ್ಯುಲೆನ್ಸಲ್ಲಿ ಹಾಕ್ತಾರೆ, ಕಳಿಸ್ತಾರೆ, ಹೋಯ್ತು, ಮುಗೀತು. ಅವ್ರು ಎಲ್ಲೆಲ್ಲೋರು ತುಂಬಾ ಕಷ್ಟ ಇದೆ ಮೇಡಮ್, ಕುತ್ಕೊಳಕ್ ಆಗಲ್ಲ. ಹೆವಿ ಡಸ್ಟ್ ಅಲರ್ಜಿ ಕಾಯಿಲೆಗಳು ಶುರು ಆಗ್ತಾ ಇದೆ. ಮತ್ತೆ ಒಂದೊಂದು ಗುಂಡಿನೂ ಹಳ್ಳ ಗುಂಡಿ ಇಷ್ಟಿಷ್ಟು ಅಗಲ ಇದೆ. ಎವ್ರಿ ಡೇ ಆಕ್ಸಿಡೆಂಟ್ಸ್, ಎವ್ರಿ ಡೇ. 2 ವೀಲರಲ್ಲಿ ಎಷ್ಟೋ ಜನ ಬೀಳ್ತಾರೆ. ಮಳೆ ಬಿದ್ರೆ ಅಂತೂ ಇನ್ನೂ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಆ ರಸ್ತೆ ನೋಡಿ ಏನ್ ಇದ್ರಲ್ಲಿದೆ ಪರಿಸ್ಥಿತಿ. ಧೂಳಂತೂ ಜನದ ಓಡಾಡಕ್ಕೆ ಹಿಂಗ್ ಇಟ್ಕೊಂಡು ಓಡಾಡ್ತಾರೆ. ಮಾಸ್ಕ್ ಹಾಕಿದ್ರು ಎಷ್ಟಂತ ತುಂಬಾ ಚೆನ್ನಾಗಿದೆ ನೋಡಿ, ಹೆಂಗೆ ಕಾಣ್ತಾ ಇದೆ. ಸೂಪರ್ ರೋಡು. ತುಂಬಾ ಕಷ್ಟ ಆಗ್ತಾ ಇದೆ ಮೇಡಮ್, ಏನ್ ಮಾಡೋಕ್ಕಾಗುತ್ತೆ. ಬ್ರ್ಯಾಂಡ್ ಬೆಂಗಳೂರು ಅನ್ನುತ್ತೆ ಸರ್ಕಾರ ಮಾತಿಗೆ ಮುಂಚೆ. ಈಗ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸ್ಕಿಡ್ ಆಗುತ್ತೆ ಮೇಡಮ್, ನೋಡಿ ಇಲ್ಲೇ ನೋಡಿ, ಕ್ಯಾಮ್ರಾ ತೋರಿಸಿ, ಎಲ್ಲ ಸ್ಕಿಡ್ ಆಗುತ್ತೆ, ಗಾಡಿ ಎಲ್ಲ ಹಾಲು ಹೋಗ್ತಾ ಇದೆ. ತುಂಬಾ